ಎಲ್ರಿಗೂ ನಮಸ್ಕಾರ. ಹೊಸಬ್ರು ಬಂದಾಗ ಒಂದು ಹೊಸ ಅಲೆ ಹೇಳುತ್ತೆ, ದಾರಿ ಬಿಡಬೇಕಂತೆ. ಇವಾಗ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು ಲಂಕೇಶ್ ಅವರ ಮೊಮ್ಮಗ, ಇಂದ್ರಜಿತ್ ಲಂಕೇಶ್ ಅವರ ಮಗ. ಲಂಕೇಶ್ ಅವರು ಮಾಡಿರೋ ಸಾಧನೆ ನಾವೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಚಿಕ್ಕವರು. ಸಮರ್ಜಿತ್ ಅವ್ರಿಗೆ ನಾನೊಂದು ಹೊಸ ಹೆಸರಿಡ್ತಾ ಇದ್ದೀನಿ ಇವತ್ತು, ಸಮರ್ಥಜಿತ್ ಅಂತ. ಒಂದು ಹೊಸ ಒಬ್ಬ ಹುಡುಗ ಹೀರೋ ಮೆಟೀರಿಯಲ್ ಆಗೋದಕ್ಕೆ ಏನೇನು ಪ್ರಿಪೇರ್ ಆಗಬೇಕೋ ಅವ್ರ ತಂದೆಯ ಗರಡಿಯಲ್ಲಿ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಪ್ರಿಪೇರ್ ಆಗಿ ಒಬ್ಬ ಸಮರ್ಥಜಿತ್ತಾಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಕಲಾವಿದರದು, ಹೀರೋಗಳದ್ದು ಕೊರತೆ ತುಂಬ ಇತ್ತು ಕನ್ನಡ ನಾಡಿಗೆ. ಅದನ್ನು ತುಂಬಿಸೋಕೆ ಅಂತ ಹೊಸ ಹೀರೋ ಬಂದಿದ್ದಾರೆ. ಅವರಿಗೆ ನಾವೆಲ್ಲ ಸ್ವಾಗತಿಸಬೇಕು. ಎಲ್ರಿಗೂ ಕನ್ನಡ ಚಿತ್ರರಂಗದ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ಗೌರಿನೂ ಇದೆ, ಪುಟ್ಟ ಗೌರಿನೂ ಇದೆ. ಇಬ್ಬರಿಗೂ ಶುಭಾಶಯ. ಒಂದು ಹೊಸ ಥರ ಅಲೆ ಕೆಲಸ ಮಾಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ಅವರು ನಮಗೆಲ್ಲ ಕೆಲಸ ಕೊಟ್ಟವರು, ನಮ್ಗೆ ಅನ್ನದಾತರು. ಅವ್ರು ಮಾಡೋದು ನಿಜ ಜೀವನದಲ್ಲಿ ಈ ಥರನೇ. ಯಾರ್ಯಾರು ವಿಶೇಷ ಚೇತನರಿದ್ದಾರೆ, ಯಾರ್ಯಾರಿಗೆ ಒಂದು ಹೊಸ ಶಕ್ತಿ ಇದೆ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕಿ ಅವ್ರುಗಳಿಗೆಲ್ಲ ಒಂದು ಲೈಫ್ ಕೊಟ್ಟಂಥ ಒಬ್ಬ ಮನುಷ್ಯ ಇಂದ್ರಜಿತ್ ಬಂದಿದ್ದಾರೆ. ಹೊಸ ನಿರ್ದೇಶಕರುಗಳಿಗೆ ಮತ್ತು ಕಂಟೆಂಟ್ ಬರೆಯೋರಿಗೆ ಒಬ್ಬ ಹೊಸ ಹೀರೋ ಸಿಕ್ಕಿದ್ದಾರೆ. ತುಂಬ ಸಮರ್ಥವಾದ ಒಬ್ಬ ನಾಯಕ ಸಿಕ್ಕಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ ಅಂತ ಅನ್ಕೋತೀನಿ. ಶುಭಾಶಯಗಳು. ಆಲ್ ದ ಬೆಸ್ಟ್ ಸಮರ್ಜಿತ್ ಮತ್ತು ಗೌರಿ ತಂಡಕ್ಕೆ ಶುಭಾಶಯ. ಯಜ್ಞ ಯಾಗವನ್ನ ನಂಬೋದನ್ನು ಬಿಟ್ಬಿಟ್ಟು ಇಂಥ ಕಲ್ಟಿರೋ ಸಿನಿಮಾಗಳ ನಂಬಿದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಈಗಲೂ ಮತ್ತೊಮ್ಮೆ ಪ್ರತಿಪಾದಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನಮಸ್ತೆ. ಗೌರಿ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಅಂದರೆ ಇವತ್ತಿನ ಯುವ ಜನಾಂಗನ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು ಉದ್ದಾದ ಒಂದು ಲವ್ ಸ್ಟೋರಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಕಲ್ಚರನ್ನು ಕೂಡ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಏನು ಹೇಳಬೇಕು, ನಿರ್ದೇಶಕರು ಒಂದು ಹೊಸ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೀರೋ ಸಮರ್ಜಿತ್ ಅವರು, ಆಮೇಲೆ ಹೀರೋಯಿನ್ ಗೌರಿ ಅವರು, ಅವರೆಲ್ಲ ತುಂಬ ಒಂದು ಕೆಲವು ಎಮೋಷನ್ ಸೀನ್ಸ್ಗಳಲ್ಲಂತೂ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ಟೀಮ್ ಗೌರಿ ಆ್ಯಂಡ್ ಟೆಕ್ನಿಕಲ್ ಟೀಮ್. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಒಂದು ಹೊಸ ಪ್ರತಿಭೆಗಳು ಒಂದು ಹೊಸ ತಂಡಕ್ಕೆ ಅಂದರೆ ಹೊಸದಾಗಿ ಲಾಂಚ್ ಆಗ್ತಿರುವಂಥ ಈ ಒಂದು ಹೀರೋಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ಇಂಥವ್ರ ಒಂದು ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಬಟ್ ಚಿತ್ರ ಅದ್ಭುತವಾಗಿ ಬಂದಿದೆ. ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿರೋ ಚಿತ್ರ ಅನ್ನಿಸ್ತಾ ಇತ್ತು. ಬಟ್ ಡೈರೆಕ್ಷನ್ನು ಪ್ಲಸ್ ಮೋರ್ ಓವರು ಇವರ ಹೊಸ ಆರ್ಟಿಸ್ಟ್ ಅಂತ ಅನ್ನಿಸ್ತಾ ಇಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಪರ್ಫಾರ್ಮೆನ್ಸ್ ಅನ್ನಿಸ್ತಾ ಇತ್ತು ನಮಗೆ. ಮತ್ತು ಪ್ರತಿ ಸೀನ್ ಕೂಡ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿತ್ತು. ಮತ್ತು ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಆ್ಯಂಡ್ ವೆರಿ ನಾಟ್ ಓನ್ಲಿ ಹಿಯರ್ ಯು ಕ್ಯಾನ್ ಗೋ ಪ್ಯಾನ್ ಇಂಡಿಯಾ ಅನ್ಸುತ್ತೆ. ಇಟ್ಸ್ ವೆರಿ ಪ್ರಾಮಿಸಿಂಗ್. ಸಮರ್ಜಿತ್ ಇಸ್ ಎ ವೆರಿ ಪ್ರಾಮಿಸಿಂಗ್ ಆರ್ಟಿಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೌರಿ ಓಕೆ ಅಲ್ಲ? ಸೊ ಗೌರಿ ಅನ್ನೋವಂಥ ಸಿನಿಮಾ ನೋಡ್ಕೊಂಡು ಬಂದೆ. ಬಟ್ ಇವ್ರ ಜೊತೆ ಮಾತಾಡೋದಕ್ಕೆ ಭಯ ಆಗುತ್ತೆ, ಬಿಕಾಸ್ ನಾವು ಡಲ್ ಕಾಣ್ತೀವಿ ಅದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಗೌರಿ ಅನ್ನೋವಂಥ ಒಂದು ಸಿನಿಮಾ ಕಂಟೆಂಟ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಇವಾಗ ವಿಡಿಯೋಸ್ ಎಲ್ಲ ನೋಡಿ ತುಂಬ ಜನ ಹೇಳ್ತಾ ಇದ್ರು ರಿತಿಕ್ ರೋಷನ್ ಥರ ಇದ್ದಾರೆ ಅಂತ. ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಡೆಫಿನೆಟ್ಲಿ ಯಾವ ರಿತಿಕ್ ರೋಷನ್ಗೂ ಕಡಿಮೆ ಇರೋ ಥರ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಒಳ್ಳೆ ಹೀರೋ ಮತ್ತೆ ಕನ್ನಡ ಸಿನಿಮಾಗೆ ಸಿಕ್ಕಂಗೆ ಆಗಿದೆ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಮ್ಮ ಸಾನ್ಯಾ ಅಯ್ಯರ್ ಅವರು ಕೂಡ ಅವರು ಟಿ ವಿನಲ್ಲೆಲ್ಲ ತುಂಬ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಬಟ್ ಸಿನಿಮಾ ಅಂತ ಬಂದಾಗ ಹೀರೋಯಿನ್ ಆಗಿ ಮೊದಲ ಸಿನಿಮಾ. ಬಟ್ ಎಲ್ಲೂ ಸಮರ್ಜಿತ್ ಅವ್ರು ಇರ್ಬೋದು ಅಥವಾ ಸಾನ್ಯಾ ಅವ್ರು ಇರ್ಬೋದು, ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ಕತೆ ತುಂಬ ಗಟ್ಟಿಯಾಗಿದೆ. ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಂಥದ್ದು, ದಯವಿಟ್ಟು ಸಿನಿಮಾ ನೋಡಿ ಆ್ಯಂಡ್ ಥಿಯೇಟ್ರಲ್ಲೇ ಬಂದು ನೋಡಿ, ದೊಡ್ಡ ಗೆಲುವಾಗೋ ಥರ ಮಾಡಿಕೊಡಿ. ಆ್ಯಂಡ್ ಇಂದ್ರಜಿತ್ ಸರ್ ಒಂದು ಅದ್ಭುತವಾಗಿರುವಂಥ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ. ಇದು ಕೂಡ ಒಂದು ದೊಡ್ಡ ಹಿಟ್ ಲಿಸ್ಟಿಗೆ ಸೇರಲಿ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಪಿಕ್ಚರ್ ಎಂದು ನಾನು ನೋಡಿ ಭಾಳ ಖುಷಿ ಆಯಿತೆ. ಈ ಪಿಕ್ಚರು ಭಾಳ ಅದ್ಭುತ ಮಾಡಿದ್ದಾರೆ, ತುಂಬ ಇಷ್ಟ ಆಗಿದೆ. ಅದರಲ್ಲಿ ಗೌರಿ ಪಾತ್ರ ತುಂಬ ಅದ್ಭುತವಾಗಿದೆ. ಪಿಕ್ಚರು ಕತೆ ಹಾಡು ಎಲ್ಲರೂ ಭಾಳ ಇಷ್ಟ ಆಗಿದೆ. ಪಿಕ್ಚರ್ ನೋಡಿ ನಾನು ಜಿಂಗ ಲಕ ಬರ್ರ ನಮ್ಮ ಮಟ್ಟಕ್ಕಿದೆ. ಪಿಕ್ಚರ್ ನೋಡಿದ್ರೆಲ್ಲರೂ ಜನರ ಥಿಯೇಟ್ರಿಗೆ ಕರೆಸಿ ನೋಡಿ ಒಳ್ಳೆ ಸಿನಿಮಾ ಬೈತೆ. ಎಲ್ಲರೂ ನೋಡಿ ನನಗೆ ತುಂಬ ಖುಷಿ ಆಗಿದೆ. ತುಂಬ ಮೊದಲನೇದಾಗಿ ಇಂದ್ರಜಿತ್ ಲಂಕೇಶ್ ಅವರಿಗೆ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ನಾವು 2001ರಲ್ಲಿ ಮುಂಗಾರು ಮಳೆ
ಸಿನಿಮಾ ನೋಡಿದ್ದು. ಅದರಲ್ಲಿ ಒಂದಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಒಂದಷ್ಟು ಒಳ್ಳೊಳ್ಳೆ ಲೊಕೇಶನ್ಗಳು, ಅದ್ಭುತವಾದಂಥ ಲೊಕೇಶನ್ಗಳನ್ನ ಕೊಟ್ಟು, ಅದೇ ರೀತಿ ಈ ಚಿತ್ರದಲ್ಲಿ ಒಳ್ಳೆ ಲೊಕೇಶನ್ಗಳು ಇದುವರೆಗೂ ನಾವು ಕೆಲವು ಚಿತ್ರಗಳಲ್ಲಿ ನೋಡದೇ ಇರತಕ್ಕಂಥ ದೃಶ್ಯಗಳಲ್ಲಿ ತೋರಿಸಿದ್ದಾರೆ. ಸಾನಿಯಾ ನಮ್ಮ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಒಂದು ಸಮರ್ಜಿತ್ ಅವರು ಒಂದು ಹೊಸ ಹೀರೋ ಕನ್ನಡ ಇಂಡಸ್ಟ್ರಿ ಸಿಕ್ಕಿದೆ. ಉತ್ತಮವಾದಂಥ ಒಂದು ಸದಾಭಿರುಚಿಯ ಚಿತ್ರ, ಎಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡುವಂಥ ಒಂದು ಚಿತ್ರ. ಎಲ್ಲ ಬಂದು ನೋಡಿ ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸಿ ಅಂತ ಹೇಳಿ ನಾನು ಕೇಳ್ಕೊಡ್ತಾ ಇದ್ದೀನಿ. ಜೈ ಕರ್ನಾಟಕ. ನಮಸ್ಕಾರ. ನಮಸ್ಕಾರ. ಈಗ ತಾನೇ ಜಸ್ಟ್ ಗೌರಿ ಸಿನಿಮಾ ಪ್ರದರ್ಶನ ನೋಡ್ಕೊಂಡು ಬರ್ತಾ ಇದ್ದೀನಿ. ಆಕ್ಚುಲಿ ನಂಗೆ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ, ಬಿಕಾಸ್ ಅಂತ ಒಂದು ಬ್ಯೂಟಿಫುಲ್ ಸ್ಟೋರಿನ ಇಂದ್ರಜಿತ್ ಲಂಕೇಶನ್ ಅವರು ಉದ್ದೇಶಿಸಿದ್ದಾರೆ. ಅಂದರೆ ಹೊಸದಾಗಿ ಅವ್ರು ಈಗ ಇಂಟ್ರೊಡಕ್ಷನ್ ಆಗ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಅವರು ಅಷ್ಟು ಚೆನ್ನಾಗಿ ಒಂದು ಆಲ್ರೌಂಡರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಾನಿಯಾ ವೆರಿ ಬ್ಯೂಟಿಫುಲ್. ಆಲ್ಮೋಸ್ಟ್ ಆಲ್ ಒಂದು ಯಾವಾಗಲೂ ಒಂದು ನಾರ್ಮಲ್ ಸ್ಟೋರಿ ಥರ ಬರುತ್ತೆ, ಬಟ್ ಇಲ್ಲಿ ಅಂಗವಿಕಲರನ್ನ ಇಟ್ಕೊಂಡು ಸ್ಟೋರಿ ಕನ್ನಡ ಇಂಡಸ್ಟ್ರಿ ಮೊದಲನೇ ಬಾರಿ ಇಂದ್ರಜಿತ್ ಸರ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿ ಆ್ಯಂಡ್ ಅದ್ಭುತವಾದ ಪಿಕ್ಚರೈಸೇಷನ್ನು ಆ್ಯಂಡ್ ಮಾಸ್ ಆ್ಯಕ್ಷನ್ ಎವ್ರಿಥಿಂಗ್ ಇಸ್ ಸ್ಪಾಟ್ ಆನ್. ಸೊ ಕಂಗ್ರ್ಯಾಚುಲೇಷನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮ್ಯೂಸಿಷಿಯನ್ ಆಗಿ, ಸಿಂಗರ್ ಆಗಿ ನಾನು ಈ ಫಿಲಮ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿಕೊಂಡೆ, ರಿಲೇಟ್ ಮಾಡಿಕೊಂಡೆ. ಬಿಕಾಸ್ ಒಂದು ಬ್ಯಾಂಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅದರಲ್ಲಿರೋ ಚಾಲೆಂಜಸ್ಸು ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಪ್ಲಸ್ ಆ ಮೋಟಿವೇಶನ್ ಎಂಥ ಮೂಮೆಂಟ್ವರೆಗೂ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಲವ್ಲಿ ಮ್ಯೂಸಿಕ್ ಬೈ ಆರ್ ಲವಿಂಗ್ ಜೆಸಿ ಗಿಫ್ಟ್ ಸರ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಆಫ್ ಗೌರಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಹಲೋ. ಸೊ ನಾನು ಮೂವಿ ನೋಡಿದೆ. ಲೈಕ್ ಮೂವಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಈ ಥರ ಮೂವೀಸ್ ಬೇಕು. ಯಾಕಂದರೆ ಅಷ್ಟು ಒಂದು ಒಳ್ಳೆ ಮೆಸೇಜಸ್ ಕೊಡುತ್ತೆ. ಏನೇ ಡಿಸಬಿಲಿಟಿ ಇದ್ರೂ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ. ಆ್ಯಂಡ್ ನಂಗೆ ಇಬ್ಬರು ಹೀರೋ ಹೀರೋಯಿನ್ ಬಂದ್ಬಿಟ್ಟು ನಮ್ಗೆ ಹೊಸಬ್ರು ಅಂತಲೇ ಅನ್ನಿಸ್ತಿಲ್ಲ. ಆ್ಯಂಡ್ ಸಾನಿಯಾ ಮಾತ್ರ ನನ್ನ ಕಣ್ಣಿಗೆ ಯಾರೋ ಒಂದು ಸ್ಟಾರ್ ಹೀರೋಯಿನ್ನ ನೋಡ್ದಂಗೆ ಅನ್ನಿಸ್ತು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಾನಿಯಾ ಹಾಗೂ ಸಮರ್ಜಿತ್. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗೌರಿ ಸಿನಿಮಾ ಪ್ರೀಮಿಯರ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಐ ಮಸ್ಟ್ ಸೇ ಸಮರ್ಜಿತ್ ಆ್ಯಂಡ್ ಸಾನಿಯಾ ಇದು ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಆನ್ ಸ್ಕ್ರೀನ್. ಆ್ಯಂಡ್ ಅಂದರೆ ಒಂದು ಫುಲ್ ಪ್ಯಾಕೇಜ್ ಇರೋ ಹೀರೋ ಸಮರ್ಜಿತ್. ಆ್ಯಂಡ್ ಲುಕ್ಸ್ ಇರಬಹುದು, ಡಾನ್ಸ್, ಎವ್ರಿಥಿಂಗ್ ಹಿ ಹಸ್ ಡನ್ ಬ್ರಿಲಿಯಂಟ್ಲಿ. ಆ್ಯಂಡ್ ಸಾನಿಯಾ ಯು ಆರ್ ಲುಕಿಂಗ್ ಗಾರ್ಜಿಯಸ್. ಬರೀ ಅವರ ಒಂದು ಅಪಿಯರೆನ್ಸ್ ಆ್ಯಂಡ್ ಲುಕ್ಸಿಗೋಸ್ಕರನೇ ನಾವು ದೊಡ್ಡ ಥಿಯೇಟ್ರಲ್ಲಿ ಬಂದು ನೋಡಬೇಕು, ಅಷ್ಟು ಚೆನ್ನಾಗಿದೆ ಲುಕಿಂಗ್. ಆ್ಯಂಡ್ ಇಂದ್ರಜಿತ್ ಸರ್ಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ನ್ಯೂ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಇಂದ್ರಜಿತ್ ಸರ್. ನನಗೆ ಹೇಳಿದ ಹಾಗೆ ಸಮರ್ಜಿತ್ ಆಗಲಿ ಅಥವಾ ಸಾನಿಯಾ ಆಗಲಿ ತೆರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮುದ್ದಾಗಿ ಕಾಣಿಸ್ತಿದ್ದಾಳೆ ನನ್ನ ಸ್ನೇಹಿತೆ ಸಾನಿಯಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದರೆ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನು ತಲುಪಿಸಬೇಕು, ಈಗಿನ ಕಾಲಕ್ಕೆ ಅನುಗುಣವಾಗಿ ಸಂದೇಶವನ್ನು ತಲುಪಿಸಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಆನಂದಿಸಿ. ಥ್ಯಾಂಕ್ ಯು ಸೊ ಮಚ್. ಸಚ್ ಅ ಬ್ಯೂಟಿಫುಲ್ ಪ್ರಿಟಿ ಹ್ಯಾಂಡ್ಸಮ್ ಬಾಯ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬೇಕಿತ್ತು. ನನಗನ್ಸುತ್ತೆ ಇವರು ತುಂಬ ದೊಡ್ಡ ಸ್ಟಾರ್ ಆಗೋ ಲಕ್ಷಣಗಳಿದೆ. ನನಗೆ ಅವ್ರ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಐ ವಾಸ್ ಸ್ಟಾರ್ಟಿಂಗ್ ಟು ಫಾಲ್ ಇನ್ ಲವ್ ವಿತ್ ಯು. How actually I mean seeing him grow and blossom like this and the way he dances really emotion when he talks with his eyes, that's a very beautiful thing for an actor. And congratulations on a very good debut. Congratulations to Indrajit and the whole team. Sanya, lovely job. Good dancer, good actor, and I love it. ನಾನು ಆ್ಯಕ್ಚುಲಿ ಫಸ್ಟ್ ಅವ್ರನ್ನ ನೋಡಿದ್ದು ಸೋಷಿಯಲ್ ಮೀಡಿಯಲ್ಲಿ ಟೈಮ್ ಬರುತ್ತೆ ಸಾಂಗ್ಗೆ ಡಾನ್ಸ್ ಮಾಡಿದ್ದು. ಆ್ಯಂಡ್ ಐ ವಾಸ್ ಸೋ ಕ್ಯೂರಿಯಸ್. ನಾನು ಇಂದ್ರಜಿತ್ ಸರ್ಗೆ ಹೇಳ್ತಾ ಇದ್ದೆ ನಾನು ಸಿನಿಮಾ ನೋಡಲೇಬೇಕು, ನೀವು ಹೇಳಿ ರಿಲೀಸ್ ಆದಾಗ ಅಂತ ಹೇಳಿಬಿಟ್ಟು. ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ, ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಅಂತ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಂದ್ಬಿಟ್ಟು ನೋಡಿದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಗೌರಿ ಪ್ರೀಮಿಯರ್ ಶೋ ಇತ್ತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನಮಗೊಂದು ಸಾನಿಯಾ ಆಗಲಿ ಸಮರ್ಜಿತ್ ಅವ್ರದ್ದು ಫಸ್ಟ್ ಮೂವಿ ಅಂತ ಅನಿಸ್ಲಿಲ್ಲ. ಬಿಕಾಸ್ ಎಲ್ಲಿ ಯಾವ ಥರ ಆ್ಯಕ್ಟ್ ಮಾಡಬೇಕು, ಎಲ್ಲಿಗೆ ಎಷ್ಟು 100% ಆಗಬೇಕು ಅಷ್ಟು ಹಾಕಿದ್ದಾರೆ. ಫೈಟಲ್ ಆಗಿರ್ಬೋದು ಅಥವಾ ಡ್ಯಾನ್ಸಲ್ಲಿ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಮೂವಿ ಫಸ್ಟ್ ಮೂವಿ ಗೌರಿ ಅಂತ ಅನ್ಸೋದಿಲ್ಲ. ಆ್ಯಂಡ್ ತುಂಬ ಟ್ವಿಸ್ಟ್ ಇಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಹಾಯ್
ಶಕ್ತಿಮಾನ್ ಮೂವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಮರ್ಜಿತ್ ಮತ್ತು ಸಾನ್ಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಕ್ಯಾಸ್ಟಿಂಗ್ ಎಲ್ಲರೂ ಮೂವಿ ಯಾರು ಇದ್ರು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ಆಗಿರಲಿ ಫೈಟ್ಸ್ ಆಗಿರಲಿ ಎಲ್ಲರೂ ತುಂಬ ಚೆನ್ನಾಗಿತ್ತು. ಸೊ ಐ ವಿಶ್ ದಿ ಎಂಟೈರ್ ಮೂವಿ ಟೀಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಬಾಯ್. ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಅದವ್ರ ಬಗ್ಗೆ ಹೇಳಿಲ್ಲ ಅಂದರೆ ನನಗೆ ಈ ಸ್ಪೀಚ್ಗೆ ಒಂದು ವ್ಯಾಲ್ಯೂ ಇಲ್ಲ. ಈ ಸಿನಿಮಾ ಜಗತ್ತಿಗೆ ನನ್ನ ಕರ್ಕೊಂಡ್ಬಂದಿರೋದು ಸುದೀಪ್ ಅಣ್ಣ ಮತ್ತು ಪ್ರಿಯಾ ಅಕ್ಕ. ಸೊ ಅವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ಇನ್ನೊಂದು ವೇದಿಕೆ ಇದೆ, ಅದರಲ್ಲೂ ಮಾತಾಡ್ತೀನಿ ನಾನು. ಅದು ಬಿಟ್ಟು ಮೂವಿ ಮಾತಾಡಬೇಕು ಅಂದರೆ ಇಬ್ಬರು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಇಬ್ಬರು ಅನ್ಸೋದೇ ಇಲ್ಲ ನನಗೆ ಡೆಬ್ಯೂ ಮಾಡಿದ್ದಾರೆ ಅಂತ. ಟೋಟಲಿ ಅಂದರೆ ಕ್ಯಾಮ್ರಾನ ಇಬ್ಬರು ತಿನ್ಕೊಂಡ್ಬಿಟ್ಟಿದ್ದಾರೆ ನಿಜ. ಡ್ಯಾನ್ಸ್ ಮಾತ್ರ ಸಮ್ಮರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಸಖತ್ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಮೂವಿ. ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ದಯವಿಟ್ಟು ಬಂದು ಗೌರಿ ಮೂವಿನ ಹರಿಸಿ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಮೂವಿ ಮೇಲೆ ಇರಲಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸಲ್ಲ, ಇನ್ನೂ ಇದೆ. ಇಂದ್ರಜಿತ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ನನಗೆ ಇಲ್ಲಿ ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ವೆರಿ ಗ್ರೇಟ್ಫುಲ್ ಫಾರ್ ಹಿಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಗೌರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವಾಜ್ ಮಾತಾಡ್ತಿದ್ದೀನಿ. ಸೊ ನನ್ನ ಫಸ್ಟ್ ಸಿನಿಮಾ ಎಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ನೋಡಿರೋ ಎಲ್ಲರಿಗೂ ಗೊತ್ತು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಯೂತ್ ಆಗಿರ್ಬೋದು ಬೈ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ಬೇಡ, ನನ್ನ ಸ್ಟೈಲಲ್ಲಿ ಹೋಗ್ಲಾ, ನೀವು ಹೇಳ್ಬೇಕು ಏನು ಹೋಗ್ಲಾ ಹೆಂಗೆ ಅಂತ. ನನ್ನ ಜೋಶ್ ಇಲ್ಲ ಅಂದರೆ ನನಗೆ ಮಾತಾಡೋಕ್ಕೆ ಭಯ. ಇಷ್ಟು ಬಂದರೆ ಸಾಕು. ಅಣ್ಣ ತಪ್ಪು ಮಾಡಿದ್ರೆ ಅಂತಾರೆ ಸಾರಿ, ತಪ್ಪು ಮಾಡಿದ್ರೆ ಅಂತಾರೆ ಸಾರಿ. ನೋಡೋ ಪ್ರತಿಯೊಬ್ಬನಿಗೆ ಇಷ್ಟ ಆಗೋ ಸಿನಿಮಾ ಗೌರಿ. ಇಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಬೈ ಫಸ್ಟ್ ಹಾಫ್ ಎಲ್ಲ ನಮ್ಮ ಯೂತಿಗೆ ಹೆಂಗಿರುತ್ತೆ ಹಂಗಿರುತ್ತೆ. ನಮ್ಮಪ್ಪ ಅಮ್ಮಂಗೆ ಕರ್ಕೊಂಡ್ಬಂದಿದೆ ಸಿನಿಮಾಗೆ. ನಮ್ಮಪ್ಪ ನಮ್ಮಮ್ಮ ಅಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಕಣ್ಣಲ್ಲಿ ನೀರು ಅಂತ ಅಳ್ತಿದ್ದಾರೆ. ಪ್ರತಿಯೊಬ್ಬರು ಕನೆಕ್ಟ್ ಆಗಿಬಿಡ್ತೀರಾ. ಒಂದೇ ಒಂದು ಮಾತು ಹೇಳ್ತೀನಿ, ಅಣ್ಣ ಪೊಲೀಸವ್ರ ಹತ್ರ ಇರುತ್ತೆ ಗನ್ನು, ಪೊಲೀಸವ್ರ ಹತ್ರ ಇರುತ್ತೆ ಗನ್ನು. ಗೌರಿ ಸಿನಿಮಾದಲ್ಲಿ ಮಸ್ತಾಗಿದೆ ಎಮೋಷನ್ನು. ಇಲ್ಲ ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತೀರಾ ಬೈ. ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಅಪ್ಪ ಅಮ್ಮನ ಅಣ್ಣ ಬ್ರೋ ಹೇಳ್ಬಿಟ್ರೆ ಏನು ಗೊತ್ತಾ ಪ್ರಾಬ್ಲಮ್ಮು ಅಲ್ಲ, ಹೇಳ್ಬಿಟ್ರೆ ಅದು ರಿವೀಲ್ ಆಗ್ಬಿಡುತ್ತೆ. ಅದು ಹೇಳ್ಬಾರ್ದು. ಬಟ್ ಸಿನಿಮಾ ನೋಡಿ. ಇವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ನೀವು ಆಲ್ರೆಡಿ ಸಾಂಗ್ಸು ಫೈಟ್ಸು ಎಲ್ಲ ನೋಡಿರ್ತೀರಾ, ನಿಮ್ಗೆಲ್ಲ ಗೊತ್ತಿರುತ್ತೆ. ಬಟ್ ಒಂದೇ ಒಂದು ಮಾತು ಹೇಳ್ತೀನಿ, ಅಣ್ಣ ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು. ಯಾಕಂದ್ರೆ ಇಲ್ಲಿರೋದು ನಮ್ಮ ಪ್ರೀತಿಯ ಸಮರ್ಜಿತ್ ಲಂಕೇಶ್. ಸೊ ಏನಕ್ಕಂದ್ರೆ ಆ ಫೈಟ್ಸು ಆ ಡ್ಯಾನ್ಸು ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ನನಗೆ ಅಪ್ಪ ಇಂದ್ರಜಿತ್ ಲಂಕೇಶ್ ಅವರು ನನಗೆ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಒಳ್ಳೆ ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ಗೆಲ್ಲಿಸಿ. ಕನ್ನಡ ಸಿನಿಮಾ ಬೆಳಿಬೇಕು, ಗೆಲ್ಲಬೇಕು. ಅದರಲ್ಲಿ ಇಂಥ ಒಬ್ಬ ಆ್ಯಕ್ಟರು ಬೆಳಿಬೇಕು, ಇದೇ ಮೇನ್ ನಮ್ಮ ಉದ್ದೇಶ. ಲಾಸ್ಟಿಗೆ ಒಂದೇ ಒಂದು ಮಾತು ಎಲ್ಲರಿಗೂ ಹೇಳ್ಬಿಡ್ತೀನಿ, ಅಣ್ಣ ರೋಡಲ್ಲಿ ಹೋಗುತ್ತೆ ಲಾರಿ, ರೋಡಲ್ಲಿ ಹೋಗುತ್ತೆ ಲಾರಿ. ಗೌರಿಯಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಲವ್ ಸ್ಟೋರಿ. ಇಷ್ಟೇ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ, ಯಾರು ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ಲೆವೆಲ್ಲು ಪ್ರತಿಯೊಬ್ಬರು ಎಂಜಾಯ್ ಮಾಡೋ ಸಿನಿಮಾ ಗೌರಿ. ಮಿಸ್ ಮಾಡಿದ್ರೆ ನೀವೇ ಅನ್ಕೋಬೇಕು ನೆಕ್ಸ್ಟ್ ಟೈಮ್ ನೋಡಿದಾಗ, ಅಯ್ಯೋ ಏನಕ್ಕಪ್ಪ ಇಂಥ ಸಿನಿಮಾ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ, ನಕ್ಕೊಂಡು ಹೋಗ್ತೀರಾ. ಫನ್ನು, ಕಾಮಿಡಿ, ಎಮೋಷನ್ನು ಎಲ್ಲ ಮಿಕ್ಸ್ ಮಸಾಲಾ ಮಿಕ್ಸರು ತಿನ್ಕೊಂಡು ಹೋಗಿ ಬನ್ನಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನನಗೆ ಡಬಲ್ ಧಮಾಕ. ಈಚೆಯಿಂದ ಗೌರಿ, ಆಚೆಯಿಂದ ಕೃಷ್ಣನ್ ಪ್ರಣಯ ಸಖಿ, ಎರಡರಲ್ಲೂ ನಾನಿದ್ದೆ. ಗೌರಿ ಫಿಲ್ಮ್ ತಂಡದೊಂದಿಗೆ ನೋಡೋದೊಂದು ಸಂತೋಷವೇ ಬೇರೆ. ಯಾಕಂದರೆ ಕೆಲಸ ಮಾಡಿದವ್ರ ಜೊತೆ ನೋಡುವಾಗ ನಮಗೆ ಇನ್ನೂ ಮನಸ್ಸು ತುಂಬಿ ಬರ್ತದೆ. ತುಂಬ ಇಮೋಷ್ನಲಿ ಕನೆಕ್ಟ್ ಆಯಿತು. ಯಾಕಂದರೆ ಇಲ್ಲಿಯ ಹೀರೋಗೆ ಒಂದು ಸಮಸ್ಯೆ ಕಾಡ್ತದೆ. ಆ ಸಮಸ್ಯೆಯನ್ನು ನಾನು ನಿಜ ಜೀವನದಲ್ಲಿ ಅನುಭವಿಸಿದಳು. ನೋಡ್ತಾ ಹಾಗೆ ಮನಸ್ಸು ತುಂಬ ಆರ್ದ್ರ ಆಯಿತು. ತುಂಬ ಖುಷಿ ಆಗ್ತಿದೆ. ಏನು ಅಂದರೆ ಸಮರ್ಜಿತ್ನಂಥ ಚಂದದ ಹುಡುಗನಿಗೆ ಅಮ್ಮ ಆದದ್ದು. ಇದಕ್ಕೆ ಇಂದ್ರಜಿತ್ ಲಂಕೇಶ್ ಸರ್ ಅವಕಾಶ ಕೊಟ್ಟೋದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ಅದು ಅಲ್ಲದೆ ಮೀಡಿಯಾದವರ ಸಪೋರ್ಟು ಮತ್ತು ಕನ್ನಡದ ಸಿನಿಮಾಗಳು ಬೆಳಿಬೇಕು ಅಂದರೆ ಕನ್ನಡ ಜನತೆಯ ಸಪೋರ್ಟು ಸಿನಿಮಾಕ್ಕೆ ಬೇಕೇ ಬೇಕು. ನಿಮ್ಮೆಲ್ಲರಿಗೂ ಕನ್ನಡ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದ. ಗೌರಿ ಮೂವಿ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸಮರ್ಜಿತ್ ಆಗಿರಲಿ, ಇಂದ್ರಜಿತ್ ಸರ್ ಆಗಿರಲಿ, ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿಬಿಟ್ಟು. ಆಮೇಲೆ ಸಾನ್ವಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಆ ಫಸ್ಟ್ ಹಾಫಲ್ಲೇ ಒಂದು ಟ್ವಿಸ್ಟ್ ನಾನು ಆಲ್ರೆಡಿ ಹುಡುಕ್ಬಿಟ್ಟು ಐ ವಾಸ್ ಆಸ್ಕಿಂಗ್ ಏನಿದೆ ಹೀಸ್ ಲೈಕ್ ನಾನು ಹೇಳಲ್ಲ ಮೂವಿ ನೋಡಬೇಕು ಅಂತ. ಬಟ್ ಎಕ್ಸ್ಪೆನ್ಸ್ ಹಂಗೆ ಲಾಸ್ಟ್ವರೆಗೂ ಇಟ್ಟಿದ್ರು. ಸೊ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಮೂವಿ. ಸೊ ವೆರಿ ವೆಲ್ ಡನ್ ಗೌರಿ ಟೀಮ್ ಆಗಲಿ, ಇಡೀ ತಂಡಕ್ಕೆ ಐ ವುಡ್ ಲವ್ ಟು ವಿಶ್ ಬೆಸ್ಟ್ ವಿಶಸ್. ಇದೇ ಥರ ಒಳ್ಳೆ ಮೂವಿ ಮಾಡ್ತಾ ಇರಿ ಆ್ಯಂಡ್ ಕನ್ನಡ ಇಂಡಸ್ಟ್ರಿನ ಇದೇ ಥರ ಬೆಳೆಸ್ತಾ
ನೋಡ್ತಾ ಇರಿ. ಸೊ ನನಗೆ ಇವ್ರ ಆ್ಯಕ್ಟಿಂಗ್ ಅಂತ ತುಂಬ ಇಷ್ಟ ಆಯಿತು ಆ್ಯಂಡ್ ಹಿಸ್ ಡಾನ್ಸ್ ಇದಾಗ ಹೋಗಿದ್ದೀನಿ. ಸೊ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಹೆಸರು ಕೃಷ್ಣ ಅಂತ. ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಶ್ರೀ ಆ್ಯಂಡ್ ಶರಣ್ ಅವರು ಇಂಟ್ರೊಡ್ಯೂಸ್ ಆಗ್ತಾರೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಸಾನಿಯಾ, ಶಿ ಈಸ್ ಮೈ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಅವಳನ್ನ ತುಂಬ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂದು ಹೀರೋಯಿನ್ ಆಗಿ ಒಂದು ಲೀಡ್ ರೋಲಲ್ಲಿ ನೋಡೋಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ she has completely aced it ಅಂತ ಹೇಳ್ತಾರೆ. She is looking beautiful and ಹಾಗೆ ಸಮರ್ಜಿತ್ ಅವರು all the best for your debut and congratulations. He has done a very 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 good job. ಅವ್ರು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಸೊ ಇಡೀ ಗೌರಿ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟ. ಇವರು ನಮ್ಮ ಫ್ಯೂಚರ್ ಹೀರೋಯಿನು, ಕನ್ನಡ ಚಿತ್ರರಂಗಕ್ಕೆ ದ ಮೋಸ್ಟ್ ಪ್ರಾಮಿಸಿಂಗ್ ಹೀರೋಯಿನ್ ಆಗಿ ಹೆಜ್ಜೆ ಇಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇವ್ರ ಮೇಲೂ ಇರಬೇಕು ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಈ ಪಿಕ್ಚರು ಗೌರಿ ಅಂತ ಹೆಸರಿಟ್ಟಿದ್ದಾರೆ. ಸೊ ತಾಯಿಯ ಮೂಲಕವಾಗಿ ಈ ಪಿಕ್ಚರ್ನ ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ. ಈ ಪಿಕ್ಚರಲ್ಲಿ ಒಂದು ಸಾಂಗ್ ಇರುತ್ತೆ, ಏನು ಅಂದರೆ ಟೈಮ್ ಬರುತ್ತೆ ಅಂತ. ಆ್ಯಕ್ಚುಲಿ ಇವರಿಬ್ಬರಿಗೂ ಟೈಮ್ ಬಂದುಬಿಟ್ಟಿದೆ, ಅದಕ್ಕೋಸ್ಕರನೇ ಈ ಸಾಂಗ್ನ ಮಾಡಿದ್ದಾರೆ. ಆ್ಯಕ್ಚುಲಿ ಇವರಿಬ್ಬರೂ ಹೀರೋಯಿನ್ ಆಗಿದ್ದಾರೆ. ನೀವು ದಯವಿಟ್ಟು ಎಲ್ಲರೂ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಎಲ್ರಿಗೂ ಆಶೀರ್ವದಿಸಿ. ಇಂಥ ಮಕ್ಕಳು ಬಂದರೆ ಇವರನ್ನ ನೋಡಿ ಇನ್ನೂ ಒಂದಿಷ್ಟು ಜನ ಮಕ್ಕಳು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ನಾನು ಸಿನಿಮಾ ಬಗ್ಗೆ ಮಾತಾಡಲ್ಲ. ನಾನು ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ. ಇನ್ನು ನೀವು ಮಾತಾಡಬೇಕು, ಜನರು ಮಾತಾಡಬೇಕು. ಯಾಕೆಂತಂದರೆ ಸಿನಿಮಾನ ನಾನು ಜನರ ಮುಂದೆ ನೀಡಿದ್ದೀನಿ. ಮತ್ತು ನಮ್ಮ ನಿಜವಾದ ಹೀರೋಸ್, ಈ ಸಿನಿಮಾ ನಿಜವಾದ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಅಫ್ಕೋರ್ಸ್ ಸಮರ್ಜಿತ್, ಸಾನ್ಯಾ ಜೊತೆಗೆ ಮುಖ್ಯ ಪಾತ್ರದಲ್ಲಿ ಒಂಥರ ನಿಜವಾದ ಒಂದು ನಾಯಕಿಯರು ಅಂತಂದರೆ ನಮ್ಮ ಕಿರಣ್, ಮಂಡ್ಯದ ಕಿರಣ್, ತಾನ್ಸೇನ್. What is this, man? ಇವ್ರು ನನ್ನ ನಿಜವಾದ ಹೀರೋಸು, ಸಿನಿಮಾದ ಹೀರೋಸು. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇಟ್ ಈಸ್ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಅಂತ. ನಾನೊಂದು ಲೇಖನ ಓದಿದ್ದೆ. ಆ ಲೇಖನ ಓದಿದ ನಂತರ ಈ ಥರ ಒಂದು ಅದ್ಭುತವಾದ ಪ್ರತಿಭೆಗಳನ್ನ ಹುಡ್ಕಾಡಕ್ಕೆ ಶುರು ಮಾಡಿದೆ. ಹುಡ್ಕಾಡಿದ ನಂತರ ಇವ್ರ ಕೈಯಲ್ಲೆಲ್ಲ ಹಾಡಿಸಿದ್ದೀನಿ. ಇವ್ರು ನಿಜವಾದ ಮ್ಯೂಸಿಷಿಯನ್ಸ್. ಇವರು ಸಂಗೀತದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾರೆ, ಹಾಡ್ತಾರೆ. ಮತ್ತು ಇದು ನನ್ನ ಕತೆ ಅಲ್ಲ, ಇವ್ರ ಕತೆ. ಇವರು ನನಗೆ ಇನ್ಸ್ಪೈರ್ ಮಾಡಿದ್ದು, ಸ್ಫೂರ್ತಿ ಕೊಟ್ಟಿದ್ದು ಈ ಸಿನಿಮಾ ಮಾಡೋದಕ್ಕೆ. ಒಂದು ಸಂಗೀತದ ಒಂದು ತಂಡ ಕಟ್ಟ ಅಂತ ಒಂದು ನಾಯಕ ನಟಿ, ಅದಕ್ಕೆ ಒಂದು ಸ್ಫೂರ್ತಿ ಕೊಟ್ಟು ಆ ಒಂದು ನಾಯಕ ನಟಿಯ ಕನಸನ್ನು ನಾಯಕ ನಟ ನನಸು ಮಾಡೋದು. ಈ ಕತೆನ ಇವ್ರ ಮೂಲಕ ನಾನು ಪಡೆದೆ. ಯಾಕಂದರೆ ಇವರೆಲ್ಲ ಹಾಡಿದ್ದಾರೆ ನನ್ನ ಸಿನಿಮಾಗೆ. ಇದು ಇವರ ಕತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದ ಬಗ್ಗೆ ಜನರು ಮಾತಾಡಬೇಕು, ಮಾಧ್ಯಮದವ್ರು ಮಾತಾಡಬೇಕು, ನೀವೆಲ್ಲ ಮಾತಾಡಬೇಕು. ಯಾಕೆಂತಂದರೆ ಇದು ಒಂದು ಹೊಸ ಪ್ರಯತ್ನ, ಒಂದು ಎಲ್ಲ ಕಷ್ಟಪಟ್ಟಿದ್ದೀವಿ. ಮತ್ತು ಇವರೆಲ್ಲ ಪಾಪ ನನಗೆ ಸಹಕಾರ ನೀಡಿದ್ದಾರೆ. ಕಿರಣ್ ಮಂಡ್ಯದವ್ರು ಅಂತ ಹೇಳಿದ್ದೆ, ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ಬಂದು ನಟನೆ ಮಾಡಿದ್ದಾರೆ. ತಾನ್ಸೇನ್ ಅವರು, ಇವ್ರಿಗೆ ಮೊನ್ನೆ ತಾನೇ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು, ಗಾಡಿ ಓಡಿಸೋ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು. ಅದ್ಭುತವಾಗಿ ಡ್ರಮ್ಸನ್ನು ನುಡಿಸ್ತಾರೆ ಮತ್ತು ಅದ್ಭುತವಾದ ಮ್ಯೂಸಿಷಿಯನ್ನು, ಹಲವಾರು ಶೋಸ್ ಮಾಡಿದ್ದಾರೆ. ಇನ್ನು ಚೈತ್ರಾಲಿ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ರಿಯಾಲಿಟಿ ಶೋಸ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಿರಣ್ ಅಷ್ಟೇ. ಇವರಿಬ್ರು ಅನುಷಾ, ಬಾಲು, ಇವರಿಬ್ರು ಹಾಡಿದ್ದಾರೆ. ಮತ್ತು ಇವರು ಅಷ್ಟೇ. ನನ್ನ ಸಿನಿಮಾದ ಆಡಿಷನ್ ಮಾಡಿದ ನಂತರ ಇವ್ರಿಗೊಂದು ರಿಯಾಲಿಟಿ ಶೋ ಸಿಕ್ತು. ರಿಯಾಲಿಟಿ ಶೋ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನನ್ನ ಒಂದು ಸಿನಿಮಾಗೆ ಹಾಡಿದ್ದಾರೆ. ಇವರು ಅಷ್ಟೇ. ಅನುಷಾ ಕೂಡ ಹಾಡಿದ್ದಾರೆ. ಈ ಥರ ಹಲವಾರು ಪ್ರತಿಭೆಗಳ ಒಂದು ಕತೆ ಮೂಡಿ ಬಂದಿದೆ. ನೀವೆಲ್ಲ ಬೆಂಬಲ ನೀಡಬೇಕು. ಯಾಕೆಂತಂದರೆ ಇದು ಅಪರೂಪದ ಕತೆ ಮತ್ತು ಇವರೆಲ್ಲರ ಕತೆ. ನೀವೆಲ್ಲ ಸಹಕಾರ ನೀಡಿ ಒಂದ್ಸರಿ ಸಿನಿಮಾ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲರಿಗೂ ನಮಸ್ತೆ. ನಮ್ಮ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಮನಸ್ಸಿನ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡಿರಲ್ಲ. ಥ್ಯಾಂಕ್ ಯು ಸರ್. ನಮಗೆ ಯಾವ ರೀತಿ ಇದು ಮಾಡಿದ್ದಾರೆ ಸರ್. ಅವ್ರ ಮಗನೂ ಕೂಡ ಅಷ್ಟು ಚೆನ್ನಾಗಿ ಕೇರ್ ಮಾಡಿಲ್ಲ. ನಮ್ಮನೆಯಲ್ಲಿ ಚೈತ್ರಲ್ಲಿ ಅವರೇ ಆಗಲಿ ಮತ್ತು ಇವ್ರ ಕಾನ್ಸರಣವರೇ ಆಗಲಿ, ನಮ್ಮೆಲ್ಲರನ್ನೂ ಕೂಡ ಅಷ್ಟು ಕೇರ್ ಮಾಡ್ತಿದ್ರು. ಸೆಟ್ಟಲ್ಲಿ ಬೆಸ್ಟ್ ಅವ್ರಿಗೆ ಏನಾಯ್ತಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಅವ್ರು ಹುಷಾರಾಗಿ ರೂಮ್ ಕಳಿಸಿ ಆ ಥರ ಕೇರ್ ಮಾಡ್ತಾ ಇದ್ರು. ಅವ್ರ ಮಗನೂ ಕೂಡ ಅಷ್ಟೊಂದು ಕೇರ್ ಮಾಡಿಲ್ಲ ಅನ್ಸುತ್ತೆ. ದಯವಿಟ್ಟು ಎಲ್ಲ ಕರ್ನಾಟಕ ಜನ, ಎಲ್ಲ ಮಂಡ್ಯದವರು
ದಯವಿಟ್ಟು ಸಿನಿಮಾ ನೋಡಿ ನಮ್ಮತ್ತ ಚಿಕ್ಕ ಕಲಾವಿದರನ್ನು ಬೆಳೆಸಿ ಅಂತ ಕೇಳ್ಕೊತೀವಿ. My name is Tansin. I'm happy to be a part of this wonderful movie. First of all, I would like to thank Dagi sir and Hero sir. Thank you so much. Hero sir is very simple and heroine movie is very simple, so friendly. Really happy to be a part of this movie. Thank you so much. Thank you. ನಾನು ಅವ್ರ ಜೊತೆ ಮಾತಾಡಿ ಸ್ವಲ್ಪ ಸೈನ್ ಲ್ಯಾಂಗ್ವೇಜ್ ಕಲ್ತಿದ್ದೀನಿ. ಪ್ರೊಫೆಷ್ನಲ್ ಇಲ್ಲ, ಬಟ್ ಚೈತ್ರಾಳಿ ಜೊತೆ ಅವರು ನನಗೆ ಸೈನ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾ ಇದ್ರು. ಸೊ ನಮ್ಮ ಸಿನಿಮಾದಲ್ಲಿ ಅದು ಕಲ್ತಿರೋದು ಇವ್ರಿಗೆ ಕ್ರೆಡಿಟ್ ಕೊಡಬೇಕು. ಅದೇ ಅಪ್ಪಾಜಿ ಹೇಳಿದಂಗೆ ಈಗ ನಾವು ನಮ್ಮ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಕಾಯ್ತಾ ಇದ್ದೀವಿ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾ ಮಾಡೋಕ್ಕೆ. ಎಷ್ಟೊಂದು ಜನ ನೀವು ನೋಡಿದ್ದೀರಾ, ಹೊಸ ಕಲಾವಿದರು ನಮ್ಮ ಜೊತೆ ಸೇರ್ಕೊಂಡು ಮಾಡಿದ್ದೀವಿ. ನಮಗೆ ಸಪೋರ್ಟ್ ನೀಡಿ ಕನ್ನಡ ಸಿನಿಮಾ ಬೆಳೆಸಿ ಹೊಸ ಪ್ರತಿಭೆಗೆ ಬೆಳೆಯೋಕ್ಕೆ ಸಹಾಯ ನೀಡಿ. ಅದೇ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ಜನರು ಬಂದು ನಮ್ಮ ಮೀಡಿಯಾವರು ಮತ್ತು ನಮ್ಮ ಎಷ್ಟೊಂದು ಜನ ಕನ್ನಡ ಇಂಡಸ್ಟ್ರಿಯವರೆಲ್ಲ ಬಂದು ನಮ್ಮ ಸಿನಿಮಾ ನೋಡೋದಕ್ಕೆ, ಆಮೇಲೆ ಎಷ್ಟೊಂದು ಪಾಸಿಟಿವ್ ಮಾತಾಡೋಕ್ಕೆ ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ನಾನಿವತ್ತು ಧನ್ಯವಾದಗಳಿಂದಲೇ ನನ್ನ ಮಾತನ್ನು ಪ್ರಾರಂಭಿಸಬೇಕು ಅನಿಸುತ್ತೆ. ಯಾಕಂದರೆ ಒಂದು, ನನ್ನನ್ನು ತ್ಯಜಿಸಿದ ಅಷ್ಟು ಜನರಿಗೆ ಅಥವಾ ಅಷ್ಟು ಒಂದು ಅವಕಾಶಗಳಿಗೆ ಧನ್ಯವಾದಗಳನ್ನ ಹೇಳಬೇಕು, ಅಥವಾ ಜೀವನದಲ್ಲಿ ನನ್ನನ್ನು ಕುಗ್ಗಿಸಿದ ಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಇಂದ್ರಜಿತ್ ಸರ್ಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ಈ ಮೂರು ಅಂಶಗಳು ನನ್ನ ಜೀವನದಲ್ಲಿ ಇರಲಿಲ್ಲ ಅಂದರೆ ಇವತ್ತು ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಾನೇ ಇರಲಿಲ್ಲ. ಗೌರಿ ನನ್ನ ಪಾಲಾಗ್ತಾ ಇರಲಿಲ್ಲ. ಸಮಜಿತ್ ಜೊತೆ ನಟಿಸುವ ಒಂದು ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ. ಸೊ ನಿಜವಾಗ್ಲೂ ಒಂದು ಟೈಮ್ ಬರುತ್ತೆ ಅನ್ನೋ ಹಾಡು ನನ್ನ ಜೀವನದಲ್ಲೂ ತುಂಬ ಒಂಥರ ಹಾಸು ಹೊಕ್ಕಾಗಿದೆ ಅಂತ ಹೇಳ್ಬೋದು. ಅದನ್ನು ಆ ಸಾಹಿತ್ಯನ ಕೇಳಿಸ್ಕೊತಾ ಇದ್ದರೆ ನನ್ನ ಜೀವನಕ್ಕೂ ಅಳವಡಿಸ್ಕೊಂಡು ಒಂದು ಹುರುಪು ತೊಗೊಂಡು ಮುಂದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಮತ್ತು ಇಷ್ಟೊಂದು ಜನ ಕಲಾವಿದರು ಬಂದರು, ತಂತ್ರಜ್ಞರು ಬಂದರು, ನಮ್ಮ ಸಿನಿಮಾನ ಹಾಡಿ ಹೊಗಳಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ನನಗೆ ಆಟೋವಿಂದ ಒಂದು ಸಿನಿಮಾ ಪೋಸ್ಟರ್ ನೋಡಬೇಕು ಅಂತ ಆಸೆ ಇತ್ತು. ರೋಡಲ್ಲಿ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳನ್ನ, ಕಟೌಟ್ಗಳನ್ನ ನೋಡಬೇಕು ಅಂತ ಆಸೆ ಇತ್ತು. ರೇಡಿಯೋಲಿ ನಮ್ಮ ಸಿನಿಮಾ ಹಾಡು ಕೇಳಬೇಕು ಅಂತ ಆಸೆ ಇತ್ತು. ಪ್ರತಿಯೊಬ್ಬರು ನನ್ನ ಸಿನಿಮಾದ ಬಗ್ಗೆ ಮಾತಾಡಬೇಕು, ಬಂದು ಸಿನಿಮಾ ಥಿಯೇಟ್ರ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು. ಇವತ್ತು ಪ್ರತಿಯೊಂದು ನೆರವೇರಿದೆ. ಇನ್ಮೇಲಿಂದ ಪ್ರತಿಯೊಂದು ನೆರವೇರುತ್ತೆ ಅನ್ನೋ ಆಶ್ವಾಸನೆನ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ನೀವು ಇವಾಗಲೇ ನೋಡಿದ ಹಾಗೆ ವಿಶೇಷ ಚೇತನ ಕಲಾವಿದರ ಜೊತೆ ನಾವೆಲ್ಲರೂ ನಿಂತು ಅವರು ನಮಗೆ ಈ ಕಥೆಗೆ ನಿಜವಾದ ಸ್ಫೂರ್ತಿ. ಅವರಿಂದ ನಾನು ಕಲ್ತಿರೋದು ಬಹಳಷ್ಟು ಇದೆ. ಎಷ್ಟೇ ಏನೇ ಆಗಲಿ ನನ್ನ ಜೀವನದಲ್ಲಿ ಕುಗ್ಗುತ್ತೀರಾ, ನಾನು ಮುಂದಕ್ಕೆ ಹೋಗ್ತಾನೇ ಇರ್ತೀನಿ ಅನ್ನೋ ಆ ಭರವಸೆನ ಇಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದ ಇಂದ್ರಜಿತ್ ಲಂಕೇಶ್ ಸರ್ಗೆ, ಅರ್ಪಿತಾ ಮ್ಯಾಮ್ಗೆ, ಸಮರ್ಗೆ, ಪ್ರತಿಯೊಬ್ಬರಿಗೂ, ನಮ್ಮ ತಂತ್ರಜ್ಞರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಾವು ಕೂಡ ಮೊದಲನೇ ಬಾರಿ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾನ ನೋಡೋದು. ನನ್ನ ಮೊದಲನೇ ಬಾರಿ ಒಂದು ದೊಡ್ಡ ಪರದೆ ಮೇಲೆ ನನ್ನನ್ನು ನಾನು ನೋಡ್ಕೊಂಡಿದ್ದು. ನನ್ನ ಕುಟುಂಬವಿಡೀ ನೋಡ್ತು, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಇದ್ರು. ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ ಇಲ್ಲಿಗೆ ಮುಗಿದಿದೆ. ಇನ್ನೇನಿದ್ರು ಆಡಿಯನ್ಸ್ ಕೆಲಸ ಅಂತ ಹೇಳಬೇಕು. ಅವ್ರು ನೋಡಿ ಏನು ತೀರ್ಪು ಕೊಟ್ಟರು ಅದನ್ನು ತಗೊಳ್ಳುವ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಬೆಳೆಯೋ ಕಲಾವಿದರು, ಯುವಕರು, ಅದನ್ನು ನೀವು ಬೆಳೆಸಿದ್ರೆ ನಾವು ಅದನ್ನು ಉಳಿಸ್ಕೊಂಡು, ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ನಮ್ಮ ಮೇಲೆ ನಾವೇ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾ ಕನ್ನಡಕ್ಕೆ ಇನ್ನೂ ಒಂದಷ್ಟು ಕೊಡುಗೆಗಳನ್ನ ಕೊಡ್ತಾ ಮುಂದಕ್ಕೆ ಹೋಗ್ತೀವಿ ಅಂತ ನಾನು ಆಶ್ವಾಸನೆ ನೀಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅ ಲಾಟ್.